60 ಸಾಮಾನ್ಯ ಜನರು ಬಿಗ್ ಬಾಸ್ ಆಕಾಂಕ್ಷಿಗಳಿಗಾಗಿ ನಡೆಯುತ್ತಿರುವ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗುವ ಕೆಲವರು ನೇರವಾಗಿ ಬಿಗ್ ಬಾಸ್ ಮನೆಗೆ ಹೋದರೆ, ಉಳಿದವರು ರಿಜೆಕ್ಟ್ ಆಗಿ ಅವರವರ ಮನೆಗೆ ಹೋಗ್ತಾರೆ. ಬಿಗ್ ಬಾಸ್ ಆರಂಭವಾಗುವ ಮುನ್ನ ಅಗ್ನಿ ಪರೀಕ್ಷೆಯಿಂದಲೇ ದೊಡ್ಡ ಹೈಪ್ ಸೃಷ್ಟಿ ಮಾಡ್ತಾ ಇರುವ ಬಿಗ್ ಬಾಸ್ ಜಸ್ಟ್ ಈ ಅಗ್ನಿ ಪರೀಕ್ಷೆ ಪ್ರೊಮೋಗಳೇ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಮತ್ತು ಇದರಲ್ಲಿ ಕಾಣಿಸಿಕೊಂಡವರು ಕೂಡ ಅದೇ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ. ಸೆಲೆಕ್ಟ್ ಆಗ್ತಾರೋ ಅಥವಾ ರಿಜೆಕ್ಟ್ ಆಗ್ತಾರೋ ಒಟ್ಟಿನಲ್ಲಿ ಆ 60 ಜನ ಕೂಡ ಸುದ್ದಿ ಆಗೋದಂತೂ ಪಕ್ಕಾ ಆಗಿದೆ. ಜಸ್ಟ್ ಒಂದು ಪ್ರಮೋದಿಂದಲೇ ಕರ್ನಾಟಕದ ತುಂಬಾ ಹೆವಿ ಡಿಸ್ಕಸ್ ಆಗ್ತಾ ಇರೋ ಹೆಸರು ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ರೀಲ್ ಸ್ಟಾರ್ ಗಂಗಾ. ಇನ್ಸ್ಟಾಗ್ರಾಮ್ ಅಲ್ಲಿ 3,80,000ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಇವರ ಇನ್ಸ್ಟಾಗ್ರಾಮ್ ಹೆಸರು ಗಂಗಾ ರಂಗಾ. ಜಸ್ಟ್ ಪ್ರಮೋಷನ್ ವಿಡಿಯೋಗಳಿಂದಲೇ ತಿಂಗಳಿಗೆ 50,000ಕ್ಕೂ ಹೆಚ್ಚು ಸಂಪಾದಿಸುವ ಇವರು ರೀಲ್ ಸ್ಟಾರ್ ಆದುದು ಹೇಗೆ? ಇವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ರಿಜೆಕ್ಟ್ ಆದ್ರ ಅಥವಾ ಸೆಲೆಕ್ಟ್ ಆದ್ರ? ಇನ್ನು ಮೊದಲಾದ ಎ ಟು ಜೆಡ್ ಇನ್ಫಾರ್ಮೇಶನ್ ಗಂಗಾ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡಿದ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಾನು ಬಿಗ್ ಬಾಸ್ಗೆ ಕರ್ಕೊಳ್ಳಿ, ಹಾಗೆ ಮಾಡ್ತೀನಿ, ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ 10 ವಿಡಿಯೋಗಳನ್ನು ಮಾಡಿ ಮತ್ತು ನಾನು ಯಾಕೆ ಬೆಸ್ಟ್ ಅಂತ ಮತ್ತೆ 10 ವಿಡಿಯೋಗಳನ್ನು ಜಿಯೋ ಹಾಟ್ ಸ್ಟಾರ್ ಮತ್ತು ಕಲರ್ಸ್ ಕನ್ನಡಕ್ಕೆ ಕಳಿಸಿ ಜೊತೆಗೆ ಆಡಿಷನ್ ಕೂಡ ಅಟೆಂಡ್ ಮಾಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆದವರಲ್ಲಿ ರೀಲ್ ಸ್ಟಾರ್ ಗಂಗಾ ಕೂಡ ಒಬ್ರು. ಈ ಗಂಗಾ ಏನು ಸಿಟಿ ಅವರಲ್ಲ ಮತ್ತು ರಿಚ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನಿಂದ ಬಂದವರು ಕೂಡ ಅಲ್ಲ. ಒಂದು ಚಿಕ್ಕ ಹಳ್ಳಿಯ ಕಡು ಬಡತನದ ಕುಟುಂಬದಲ್ಲಿ ಬೆಳೆದ ಗಂಗಾ ಪೋಷಕರು ಮೂಲತಃ ಕೃಷಿಕರು. ಕೃಷಿಯನ್ನು ಅವಲಂಬಿಸಿಯೇ ಬದುಕುತ್ತಿದ್ದ ಕುಟುಂಬ. ಇವರು ರಂಗ ಎಂಬುವರನ್ನು ಮದುವೆಯಾಗಿ ಬಂದ ಮೇಲೂ ಕೂಡ ಸ್ಮಾರ್ಟ್ ಫೋನ್ ಅನ್ನು ಅಷ್ಟಾಗಿ ಯೂಸ್ ಮಾಡೋಕೆ ಬರ್ತಾ ಇರಲಿಲ್ಲ. ಹಾಗೆ ದಿನನಿತ್ಯದ ಕೂಲಿ ಕೆಲಸ ಮತ್ತು ಯೂಟ್ಯೂಬ್ ವಿಡಿಯೋ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ನೋಡ್ತಾ ಗಂಗಾಗೆ ತಾನು ಕೂಡ ರೀಲ್ಸ್ ಮಾಡಬೇಕು ಎನ್ನುವ ಐಡಿಯಾ ಬರುತ್ತೆ. ಇದಕ್ಕೆ ಗಂಗಾಳ ಗಂಡ ರಂಗ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಇವರ ವಿಶಿಷ್ಟವಾದ ಹಾವಭಾವ, ಮುಖಚರ್ಯೆ ಮತ್ತು ಮನಸ್ಸಿಗೆ ಬಂದಂತೆ ಬಿಂದಾಸ್ ಆಗಿ ಮಾತಾಡುವ ಶೈಲಿ ಮತ್ತು ಅವರ ಕಾಮಿಡಿ ಸೆನ್ಸ್ ಅವರ ರೀಲ್ಸ್ ವೈರಲ್ ಆಗಲು ಮೇನ್ ರೀಸನ್ಸ್ ಆಗಿರ್ತವೆ. ಆರಂಭದಲ್ಲಿ ಇವರು ಎಲ್ಲರಂತೆ ಹಾಡುಗಳಿಗೆ ಮತ್ತು ಕಾಮಿಡಿ ವಿಡಿಯೋಗಳಿಗೆ ಲಿಂಪ್ ಸಿಕ್ ಮಾಡ್ತಾ ಇದ್ರು. ಬರ್ತಾ ಬರ್ತಾ ಇವರ ಒಂದಲ್ಲ ಒಂದು ವಿಚಿತ್ರವಾದ ಕಂಟೆಂಟ್ ಹಾಗೂ ಕೆಲವೊಂದು ಸ್ಪೆಷಲ್ ಕಂಟೆಂಟ್ ವಿಡಿಯೋಗಳನ್ನು ಮಾಡ್ತಾರೆ. ಇವರ ಆ ಜೋರು ಧ್ವನಿ ಮತ್ತು ಹೇಗೆ ಬೇಕು ಹಾಗೆ ಆಡುವ ಸ್ವಭಾವದ ವಿಡಿಯೋಗಳು ತುಂಬಾ ಬೇಗ ವೈರಲ್ ಆಗ್ತವೆ. ಡೇ ಬೈ ಡೇ ಹೆವಿಯಾಗಿ ರೀಚ್ ಆಗ್ತವೆ. ಆರ್ಡಿನರಿ ಹೌಸ್ ವೈಫ್ ಆಗಿದ್ದ ಗಂಗಾ ಹೀಗೆ ರೀಲ್ ಸ್ಟಾರ್ ಗಂಗಾ ಆಗಿ ಚೇಂಜ್ ಆಗ್ತಾರೆ. ಇವರ ಹೆಚ್ಚಿನ ವಿಡಿಯೋಗಳನ್ನು ಇವರ ಪತಿ ರಂಗ ಅವರೇ ಶೂಟ್ ಮಾಡ್ತಾರೆ. ತುಂಬಾ ಬೇಗ ಟ್ರೋಲ್ ಆಗಿರುವ ಗಂಗಾ ಅವರು ಟ್ರೋಲರ್ಗಳಿಗೆ ಹಾಟ್ ಫೇವರಿಟ್ ಆಗಿದ್ದಾರೆ. ಇವರು ಕೂಡ ಟ್ರೋಲ್ಗಳಿಗೆ ಹೆಚ್ಚಿನ ಕಂಟೆಂಟ್ ಕೂಡ ಕೊಡ್ತಾರೆ. ಎಷ್ಟೇ ಟ್ರೋಲ್ ಆದ್ರೂ ಒಂದು ದಿನವೂ ಬೇಜಾರು ಮಾಡಿಕೊಳ್ಳದ ಗಂಗಾ ಅವರು ಧೈರ್ಯವಾಗಿ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇವರ ವಿಡಿಯೋ ಮಾತ್ರವಲ್ಲದೆ ಟ್ರೋಲ್ ವಿಡಿಯೋಗಳು ಕೂಡ ಇವರ ಪಾಪ್ಯುಲಾರಿಟಿಯನ್ನು ಜಾಸ್ತಿ ಮಾಡ್ತವೆ. ಆದರೆ ಇವರು ಕೇವಲ ಕಾಮಿಡಿ ವಿಡಿಯೋಗಳನ್ನು ಮಾತ್ರವಲ್ಲದೆ ಸಾಕಷ್ಟು ಸೋಷಿಯಲ್ ಅವೇರ್ನೆಸ್ ಮೂಡಿಸುವ ವಿಡಿಯೋಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಕಿರಿಯರೆನ್ನದೆ ಪ್ರತಿಯೊಬ್ಬರು ಇವರನ್ನು ತುಂಬಾ ಇಷ್ಟಪಡ್ತಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಇವರಿಗೆ ಸಾಕಷ್ಟು ಜನ ಫ್ಯಾನ್ ಫಾಲೋವಿಂಗ್ ಇದ್ದು ಸಾಕಷ್ಟು ಫ್ಯಾನ್ ಪೇಜ್ಗಳು ಕೂಡ ಇದಾವೆ. ಪಾಪ್ಯುಲಾರಿಟಿಯನ್ನು ನೋಡಿ ಕೆಲವು ಟಿವಿ ಚಾನೆಲ್ಗಳು ಕಾಮಿಡಿ ಶೋಗಳಿಗೆ ಅವರನ್ನು ಗೆಸ್ಟ್ ಕಾಮಿಡಿಯನ್ನಾಗಿ ಕರೆಸಿರ್ತಾರೆ. ಜೊತೆಗೆ ಕಮ್ಮಿ ಬಜೆಟಿನ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಸ್ಟಾರ್ ಗಂಗಾ ಅವರಿಗೆ ಇರುವ ಪಾಪ್ಯುಲಾರಿಟಿ ಹಾಗೂ ಸಾಮಾನ್ಯ ಜನರ ಕೋಟಾ ಆಧಾರದ ಮೇಲೆ ಬಿಗ್ ಬಾಸ್ ಮನೆಗೆ ಹೋಗುವ ಕನಸು ಕಾಣ್ತಾರೆ. ಅವರು ಅಂದುಕೊಂಡಂತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆವರೆಗೂ ಬರ್ತಾರೆ. ಹಾಗೆ ಅಗ್ನಿ ಪರೀಕ್ಷೆ ವೇದಿಕೆ ಏರಿದ ಗಂಗಾ ಅವರು ಎಂದಿನಂತೆ ಏರು ಧ್ವನಿಯಲ್ಲಿ ವಿಚಿತ್ರ ಹಾವಭಾವಗಳೊಂದಿಗೆ ಜಡ್ಜ್ಗಳ ಗಮನ ಸೆಳೆಯಲು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾರೆ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಇದರಲ್ಲಿ ಯಾವುದೇ ಅನುಮಾನವೇ ಬೇಡ ಮೇಡಮ್ ಅಂತ ನೆಲದ ಮೇಲೆ ಬಿದ್ದು ಬೇಡಿಕೊಂಡು ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವರ ಈ ವಿಚಿತ್ರ ವರ್ತನೆಗೆ ಸಂಗೀತ ಶೃಂಗೇರಿ ಅವರು ಸ್ಪೆಷಲ್ ಆಗಿ ಕ್ಲಾಸ್ ತಗೊಂತಾರೆ. ಇಂಥ ಕ್ರೀಂಜ್ ವರ್ತನೆಗಳನ್ನು ಎಂಟರ್ಟೈನ್ಮೆಂಟ್ ಅಂತ ಒಪ್ಪಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಂಥ ನಡವಳಿಕೆ ಇರುವ ವ್ಯಕ್ತಿಯನ್ನು ಬಿಗ್ ಬಾಸ್ ಅಲ್ಲಿ ನಾನು ನೋಡಲು ಬಯಸುವುದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ನೀವು ಮಾಡೋ ರೀಲ್ಸ್ ಅನ್ನು ನಿಮ್ಮ ಮಗಳು ನೋಡ್ತಾಳ ಅಂತ ವಿನಯ್ ಗೌಡ ಅವರು ವೈಯಕ್ತಿಕವಾಗಿ ಕ್ವಶನ್ ಮಾಡಿ ಅವರು ಕೂಡ ಕ್ಲಾಸ್ ತಗೊಂಡು ರಿಜೆಕ್ಟ್ ಮಾಡ್ತಾರೆ. ಹೀಗಾಗಿ ಎಲ್ಲ ಜಡ್ಜ್ಗಳಿಂದ ರಿಜೆಕ್ಟ್ ಆಗಿರುವ ಗಂಗಾ ಅವರು
ಅಗ್ನಿ ಪರೀಕ್ಷೆಯ ಮೊದಲ ಹಂತದಲ್ಲಿ ಹೊರಗೆ ಬಂದಿದ್ದಾರೆ. ಯಾರಿಗೂ ಏನನ್ನೂ ಹೇಳದೆ ಹಾಗೆ ಕಣ್ಣೀರು ಒರೆಸಿಕೊಂಡು ಹೊರಗೆ ಹೋಗಿದ್ದಾರೆ. ಇದೀಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದ್ದು, ಪರ ವಿರೋಧ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಕೆಲವರು ಜಡ್ಜ್ ಹೇಳಿದ್ದನ್ನು ಸಮರ್ಥನೆ ಮಾಡಿಕೊಂಡರೆ, ಇನ್ನು ಕೆಲವರು ಗಂಗಾ ಪರವಾಗಿ ನಿಂತು ಮಾತಾಡ್ತಾ ಇದ್ದಾರೆ. ಕಿರಿಚಾಡೋದು, ಉರುಳಾಡೋದು, ವಿಚಿತ್ರವಾಗಿ ಹುಚ್ಚಂತೆ ಆಡೋದೇ ಎಂಟರ್ಟೈನ್ಮೆಂಟ್ ಅಲ್ಲ ಅಂತ ಕೆಲವರು ವಾದಿಸಿದರೆ, ಇನ್ನು ವೈಯಕ್ತಿಕವಾಗಿ ಕ್ವಶನ್ ಮಾಡಿ ಮಕ್ಕಳನ್ನು ಎಳೆದು ತರುವುದು ತುಂಬಾ ತಪ್ಪು ಎಂಬ ಅಭಿಪ್ರಾಯ ಕೂಡ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.